ನಮಸ್ಕಾರ. ಇವತ್ತಿನ ವಿಡಿಯೋ ಟ್ರಂಪ್ ಆಡಳಿತದಲ್ಲಿ ನಮ್ಮ ಮಾರುಕಟ್ಟೆಯ ಯಾವ ಷೇರುಗಳು ಮೇಲಕ್ಕೆ ಹೋಗಬಹುದು ಕ್ವಶನ್ ಮಾರ್ಕ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಬಹಳಷ್ಟು ಜನಕ್ಕೆ ಒಂದು ಕುತೂಹಲ, ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗ್ತಾ ಇದ್ದಾರೆ ಅಮೆರಿಕದಲ್ಲಿ. ಅದರಿಂದಾಗಿ ಭಾರತದಲ್ಲಿರುವ ಯಾವ ಕ್ಷೇತ್ರಗಳು ಮತ್ತು ಯಾವ ಷೇರುಗಳಿಗೆ ಒಂದಷ್ಟು ಶುಕ್ರ ದಶೆ ಬರುತ್ತೆ. ಇವತ್ತು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಡೊನಾಲ್ಡ್ ಟ್ರಂಪ್ ಅವರು 47ನೇ ಪ್ರೆಸಿಡೆಂಟ್ ಆಗಿ ಅಮೆರಿಕದಲ್ಲಿ ತಮ್ಮ ಆಡಳಿತವನ್ನು ಕೈಗೆ ತಗೊಳ್ತಾರೆ. ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಒಂದಷ್ಟು ದೊಡ್ಡ ನಿರೀಕ್ಷೆ ಇದೆ, ಪಾಸಿಟಿವ್ ನ್ಯೂಸ್ ಬರ್ಬೋದು ಅಂತ. ಹಾಗೇನೆ ಗ್ಲೋಬಲ್ ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತೋ ಕೆಳಕ್ಕೆ ಹೋಗುತ್ತೋ ಅನ್ನುವಂಥದ್ದು ನಿರ್ಭರವಾಗಿರುವುದು ಡೊನಾಲ್ಡ್ ಟ್ರಂಪ್ ಅವರು ಏನೇನು ನಿರ್ಧಾರಗಳನ್ನು ಕೈಗೊಳ್ತಾರೆ. ಅದರಿಂದಾಗಿ ವಿದೇಶಿ ಹೂಡಿಕೆದಾರರು, FIIs, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಅವರು ಭಾರತದಲ್ಲಿ ಮತ್ತು ಬೇರೆ ದೇಶಗಳಲ್ಲಿ ಹೇಗೆ ತಮ್ಮ ಕಾರ್ಯವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ನಿರ್ಭರವಾಗಿರುತ್ತೆ. ಹೂಡಿಕೆದಾರರಿಗೆ ಆಸಕ್ತಿ ಇರುವುದು ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರದ ಒಂದಷ್ಟು ನಿರ್ಧಾರಗಳು ಮತ್ತು ಕಾರ್ಯಗಳು. ಮೊದಲನೇದ್ದು ಇಂಪೋರ್ಟ್ ಟ್ಯಾರಿಫ್ ಪಾಲಿಸಿ ಆಫ್ ದ US. ಟ್ರಂಪ್ ಅವರು ಆಗಲೇ ಎದುರಿಸ್ತಾ ಇದ್ದಾರೆ. ಭಾರತ, ಚೈನಾ, ಹಲವಾರು ದೇಶಗಳಿಗೆ ಒಂದಷ್ಟು ಟ್ಯಾರಿಫ್ನ ಹಾಕ್ತದೆ. ಅಂದರೆ ಒಂದು 25% ಟ್ಯಾರಿಫ್ ಅಂತ ಇಟ್ಕೊಂಡ್ರೆ ಭಾರತದಿಂದ ಯಾವ ವಸ್ತುಗಳನ್ನು ನಾವು ರಫ್ತು ಮಾಡ್ತೀವೋ ಅದಕ್ಕೆ 25% ಎಕ್ಸ್ಟ್ರಾ ಟ್ಯಾಕ್ಸು ಅಮೆರಿಕದಲ್ಲಿ ಬರುತ್ತೆ. ಅಲ್ಲಿಗೆ ಆ ಪರ್ಟಿಕ್ಯುಲರ್ ವಸ್ತು ಅಥವಾ ಸರ್ವಿಸ್ ಅಮೆರಿಕದಲ್ಲಿ ಜನ ಕೊಂಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಬೇರೆ ದೇಶಗಳಿಗಿಂತ ಅದು ಜಾಸ್ತಿ ದುಬಾರಿಯಾಗಿ ಕಾಣಿಸುತ್ತೆ. ಆದ್ದರಿಂದ ಇದು ಒಂದು ದೊಡ್ಡ ಕನ್ಸರ್ನ್ ಜನರಿಗೆ. ಎರಡನೇದು, ಟ್ರಂಪ್ ಅವರ ಅಪ್ರೋಚ್ ಟು ಅಡ್ರೆಸ್ ಜಿಯೋಪೊಲಿಟಿಕಲ್ ಟೆನ್ಷನ್, ಸ್ಪೆಷಲಿ ರಷ್ಯಾ ಉಕ್ರೇನ್ ವಾರ್ ಮತ್ತು ಇಶ್ಯೂಸ್ ಇನ್ ದ ಮಿಡ್ಲ್ ಈಸ್ಟ್. ಮೂರನೇದು, ಡಿಸಿಷನ್ಸ್ ಟು ರೆಡ್ಯೂಸ್ US ಇನ್ಫ್ಲೇಷನ್. ಅಮೆರಿಕದ ಹಣದುಬ್ಬರ ಬಹಳ ಹೈ ಲೆವೆಲ್ ಅಲ್ಲಿದೆ. ಟ್ರಂಪ್ ಅವರು ಬಂದ್ಮೇಲೆ ಅದನ್ನು ಹದ್ದುಬಸ್ತಿಗೆ ತರಲಿಕ್ಕೆ ಏನ್ ಮಾಡ್ತಾರೆ. ನಾಲ್ಕನೇದು, ಆಕ್ಷನ್ಸ್ ಟು ಪ್ರಮೋಟ್ ಅನ್ಸರ್ಟನ್ ಇಕನಾಮಿಕ್ ಔಟ್ಲುಕ್ ಆಫ್ ದ US ಅಂಡ್ ಗ್ಲೋಬಲ್ ಎಕಾನಮಿ. ಅಂದ್ರೆ ಅಮೆರಿಕದ ಎಕಾನಮಿ ಒಂದಷ್ಟು ಏರ್ಪೇರ್ ಆಗಿದೆ. ಹಾಗೇನೆ ಅದರಿಂದಾಗಿ ಗ್ಲೋಬಲ್ ಎಕಾನಮಿ ಕೂಡ ಅದರ ಬಗ್ಗೆ ಏನ್ ಡಿಸಿಷನ್ ತಗೊಳ್ತಾರೆ ಟ್ರಂಪ್ ಅವರು. ಟ್ರಂಪ್ ಅವರು ನಿನ್ನೆ ಒಂದು ರ್ಯಾಲಿಯಲ್ಲಿ ಮುಕ್ತವಾಗಿ ಘೋಷಣೆ ಮಾಡಿದ್ದಾರೆ, ಬ್ರ್ಯಾಂಡ್ ನ್ಯೂ ಡೇ ಆಫ್ ಅಮೆರಿಕನ್ ಸ್ಟ್ರೆಂತ್. ಮತ್ತೆ ಅವ್ರು ಹೇಳಿದ್ರು, ಮಲ್ಟಿಪಲ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್ನ ನಾನು ಅಮೆರಿಕದ ಪ್ರೆಸಿಡೆಂಟ್ ಆದ ತಕ್ಷಣ ತಗೊಳ್ತೇನೆ. ಅದರಿಂದಾಗಿ ಮಾರುಕಟ್ಟೆ ತಜ್ಞರು ಏನ್ ಹೇಳ್ತಾರೆ ಅಂತಂದ್ರೆ, ಅಮೆರಿಕದಲ್ಲಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಬಂದ್ರೆ ಅಮೆರಿಕಕ್ಕೆ ಒಂದಷ್ಟು ಜಾಸ್ತಿ ಆದ್ಯತೆಯನ್ನು ಕೊಡ್ತಾರೆ, ಒಂದಷ್ಟು ಟ್ಯಾರಿಫ್ಗಳನ್ನು ಹಾಕ್ತಾರೆ, ಟ್ರೇಡ್ ಅಗ್ರಿಮೆಂಟ್ಗಳಾಗ್ತವೆ. ಮತ್ತೆ ಅದರಿಂದಾಗಿ ಚೈನಾ, ಜಪಾನ್, ಸೌತ್ ಕೊರಿಯಾ, ವಿಯೆಟ್ನಾಂ ಮುಂತಾದ ದೇಶಗಳಿಗೆ ಒಂದಷ್ಟು ಒಳ್ಳೆಯ ಪ್ರೆಷರ್ ಬೀಳುತ್ತೆ. ಆದರೆ ಇಂಡಿಯಾ, ಇಂಡೋನೇಷಿಯಾ, ಮಲೇಷಿಯಾ, ಥೈಲ್ಯಾಂಡ್ ಈ ದೇಶಗಳಿಗೆ ಟ್ರಂಪ್ ಅವರ ಅಡ್ಮಿನಿಸ್ಟ್ರೇಷನ್ ಮೇಲೆ ಒಂದಷ್ಟು ಬೆನಿಫಿಟ್ ಆಗ್ಬೋದು ಅನ್ನುವಂಥದ್ದು ಕೂಡ ತಜ್ಞರ ವಾದ. ತಜ್ಞರ ಪ್ರಕಾರ ಟ್ರಂಪ್ ಅವರ 2ನೇ ಟರ್ಮಲ್ಲಿ ಒಂದಷ್ಟು ಡಿಫೆನ್ಸ್ಗೆ ಬೂಸ್ಟ್ ಸಿಗ್ಬೋದು. ಅಲ್ಲದೆ ಅನಲಿಸ್ಟ್ಗಳು ಯಾವ್ಯಾವ ಸೆಕ್ಟರ್ಗಳು ಮೇಲಕ್ಕೆ ಹೋಗ್ಬೋದು ಅಂತ ಒಂದು ಪಟ್ಟಿ ಮಾಡಿದ್ದಾರೆ. ಮೊದಲನೇದ್ದು IT ಸೆಕ್ಟರ್. ಕಳೆದ ಟರ್ಮ್ನಲ್ಲಿ ಟ್ರಂಪ್ ಗವರ್ಮೆಂಟ್ ಅವರು ಎನ್ಕರೇಜ್ಮೆಂಟ್ ಕೊಟ್ಟಿದ್ರು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಅದರಿಂದಾಗಿ ಒಂದಷ್ಟು ಒಳ್ಳೆ ಕಂಪನಿಗಳು ಉದಯವಾದವು ಅಮೆರಿಕದಲ್ಲಿ. ಮತ್ತೆ ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ಸ್ ಬೇಕು ಅಂತಂದ್ರೆ ಡಾಟಾ ಅನಲಿಟಿಕ್ಸ್, ಆಟೋಮೇಷನ್, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಆವಾಗ ಭಾರತಕ್ಕೆ ಒಂದಷ್ಟು ಬೆನಿಫಿಟ್ ಆಗುತ್ತೆ. ಯಾವ ಕಂಪನಿಗಳಿಗೆ ಬೆನಿಫಿಟ್ ಆಗ್ಬೋದು ಉದಾಹರಣೆ ಕೊಡ್ತಾ ಇದ್ದೇನೆ, TCS, ಇನ್ಫೋಸಿಸ್, HCL ಟೆಕ್, ವಿಪ್ರೋ, ಟೆಕ್ ಮಹೀಂದ್ರ. ಎರಡನೆಯ ಕ್ಷೇತ್ರ ಎನರ್ಜಿ ಮತ್ತು ಡಿಫೆನ್ಸ್. ಎನರ್ಜಿ ಮತ್ತು ಡಿಫೆನ್ಸ್ ಸೆಕ್ಟರ್ ಕಳೆಸತಿ ಕೀ ಸೆಕ್ಟರ್ಸ್ ಬೆನಿಫಿಟ್ ಆಗಿದ್ದು ಟ್ರಂಪಿನ ಕಳೆದ ಟರ್ಮ್ನಲ್ಲಿ. ಟ್ರಂಪ್ ಅವರ ಪಾಲಿಸಿ ಇನ್ಕ್ರೀಸಿಂಗ್ ಡಿಫೆನ್ಸ್ ಸ್ಪೆಂಡಿಂಗ್ ಇನ್ US ಮತ್ತು ಅದರಿಂದಾಗಿ ಒಂದಷ್ಟು ಭಾರತದ ಕಂಪನಿಗಳಿಗೆ ಅವಕಾಶ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್. ಉದಾಹರಣೆ ಯಾವ ಕಂಪನಿಗಳಿಗೆ ಬೆನಿಫಿಟ್ ಆಗ್ಬೋದು, ಹಿಂದೂಸ್ತಾನ್ ಏರೋನಾಟಿಕ್ಸ್, ಭಾರತ್ ಎಲೆಕ್ಟ್ರಾನಿಕ್ಸ್, L&T ಎಕ್ಸೆಟ್ರಾ. ಕಳೆದ ಸತಿ ಟ್ರಂಪ್ ಅವರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಂದಷ್ಟು ಡಿಫೆನ್ಸ್ ಕೊಲಾಬರೇಷನ್ ಆಯಿತು ಭಾರತದೊಟ್ಟಿಗೆ. ಅದರಿಂದಾಗಿ ಡಿಫೆನ್ಸ್ ಡೀಲ್ಗಳಾದವು. ಅದರಿಂದಾಗಿ ಒಂದಷ್ಟು ಪರ್ಚೇಸ್ ಆಫ್ ಮಿಲಿಟರಿ ಹಾರ್ಡ್ವೇರ್ ಫ್ರಮ್ ಇಂಡಿಯಾ ಆಯಿತು. ಆ ಅವಧಿಯಲ್ಲಿ ಭಾರತ ಮತ್ತು US ನಡುವೆ
ಬೇಕಾದಷ್ಟು ಡಿಫೆನ್ಸ್ ಡೀಲ್ಗಳಾದವು. ಈಗ ಮೂರನೆಯ ಕ್ಷೇತ್ರ ಮೇಲಕ್ಕೆ ಹೋಗಬಹುದಾದದ್ದು ಟ್ರಂಪ್ ಅವರು ಪ್ರೆಸಿಡೆಂಟ್ ಆದರೆ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್. ಟ್ರಂಪ್ ಅವರು ಕಳಿಸತಿ ಬೇಕಾದಷ್ಟು ಡಿಸಿಷನ್ ತಗೊಂಡ್ರು. ಅದರಿಂದಾಗಿ ಇಂಡೈರೆಕ್ಟ್ ಆಗಿ ಭಾರತದ ಬ್ಯಾಂಕ್ಗಳಿಗೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಒಂದಷ್ಟು ಬೆನಿಫಿಟ್ ಆಯಿತು. ಯಾವುದಕ್ಕೆ ಬೆನಿಫಿಟ್ ಆಗ್ಬೋದು ಅಂತಂದ್ರೆ ಉದಾಹರಣೆ HDFC ಬ್ಯಾಂಕ್, ICICI ಬ್ಯಾಂಕ್, SBI, ಕೋಟಕ್ ಬ್ಯಾಂಕ್ ಇತ್ಯಾದಿ. ನಾಲ್ಕನೆಯ ಕ್ಷೇತ್ರ ಆಟೋಮೊಬೈಲ್. ಕಳಿಸತಿ ಭಾರತದ ಆಟೋಮೊಬೈಲ್ ಸೆಕ್ಟರ್ಗೆ ಒಂದಷ್ಟು ಒಳ್ಳೆಯ ಗ್ರೋತ್ ಸಿಕ್ತು ಟ್ರಂಪ್ ವಿಕ್ಟರಿ ಆದ್ಮೇಲೆ, ಪರ್ಟಿಕ್ಯುಲರ್ಲಿ ಎಕ್ಸ್ಪೋರ್ಟ್ ಮಾರ್ಕೆಟ್ ಅಲ್ಲಿ. ಕಳೆದ ಸತಿಯ ಅಮೆರಿಕದ ಟ್ರೇಡ್ ಪಾಲಿಸಿಯಿಂದಾಗಿ ಭಾರತದಲ್ಲಿ ಒಂದಷ್ಟು ಕನ್ಸರ್ನ್, ಭಯ ಆಗಿತ್ತು. ಆದರೆ ಕೊನೆಯಲ್ಲಿ ಒಳ್ಳೆ ಟರ್ನ್ಔಟ್ ಆಯಿತು, ಬೆನಿಫಿಷಿಯಲ್ ಆಯಿತು ಇಂಡಿಯನ್ ಕಾರ್ ಮೇಕರ್ಸ್ಗೆ, ಬಿಕಾಸ್ ಆಫ್ ದಿ ಆನ್ ಗೋಯಿಂಗ್ ಡಿಮಾಂಡ್ ಫಾರ್ ಅಫೋರ್ಡಬಲ್ ಕಾರ್ಸ್ ಇನ್ US. ಉದಾಹರಣೆ ಕೊಡ್ತಾ ಇದ್ದೇನೆ, ಮಾರುತಿ ಸುಜುಕಿ, ಮಹೀಂದ್ರ, ಟಾಟಾ ಮೋಟಾರ್ಸ್ ಕಳಿಸತಿ ಬೆನಿಫಿಟ್ ಕಂಡಂತಹ ಕಂಪನಿಗಳು. ಈಗ ಒಂದು ಅನೌನ್ಸ್ಮೆಂಟ್, SIP ಮತ್ತು SWP ಚಮತ್ಕಾರ, ಒಂದು ಚರ್ಚೆ. ನಮ್ಮ ಗ್ರಾಜ್ಯುಯೇಟ್ಸ್ ಎಲ್ಲ SIP ಮಾಡ್ತಾ ಇದ್ದಾರೆ ಬಹಳ ವರ್ಷಗಳಿಂದ. ಅವರಿಗೆ SWP ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಯಾಕಂತಂದ್ರೆ ಇನ್ನೂ ಕೂಡ ಯಾರು ರಿಟೈರ್ಮೆಂಟ್ ಸ್ಟೇಜ್ಗೆ ತಲುಪಿಲ್ಲ. ಆದ್ದರಿಂದ SWP ಮ್ಯಾಜಿಕ್ ತೋರಿಸ್ಲಿಕ್ಕೋಸ್ಕರ ನಾವು ಯೂಟ್ಯೂಬ್ ಲೈವ್ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಎಲ್ಲ ಚಾನಲ್ ಮೆಂಬರ್ಸಿಗೂ. ನಾಳೆ 21ನೇ ತಾರೀಕು ಜನವರಿ ಮಂಗಳವಾರ ರಾತ್ರಿ 9:15 ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ನಲ್ಲಿ ನೀವು ಬನ್ನಿ, ಸ್ನೇಹಿತರನ್ನು ಕರ್ಕೊಂಡ್ಬನ್ನಿ. ವಿಡಿಯೋದ ವಿಷಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಸದ್ಯದ ಮಟ್ಟಿಗೆ ಎಲ್ಲರೂ ಕಾತುರದಿಂದ ಕಾದು ನೋಡ್ತಾ ಇರೋದೇನಂತಂದ್ರೆ ಟ್ರಂಪ್ ಅವರ ಇನಾಗ್ರಲ್ ಸ್ಪೀಚ್. ಪ್ರೆಸಿಡೆಂಟ್ ಆಗಿ ತಾವು ಚಾರ್ಜ್ ತಗೊಳ್ಬೇಕಾದ್ರೆ, ಯಾಕಂತಂದ್ರೆ ಅದರಲ್ಲಿ ಒಂದಷ್ಟು ಹಿಂಟ್ ಕೊಡ್ತಾರೆ ಮುಂದಿನ 4 ವರ್ಷ ಹೇಗಿರುತ್ತೆ ಅಂತ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜಿಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಭಾರತದಲ್ಲಿರುವಂತ ಸೆಕೆಂಡ್ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಯಾವುದು? ಮೊದಲನೇದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ SBI, ಅದು ಎಲ್ಲರಿಗೂ ಗೊತ್ತಿರುತ್ತೆ. A ಕೆನರಾ ಬ್ಯಾಂಕ್, B ಇಂಡಿಯನ್ ಬ್ಯಾಂಕ್, C ಬ್ಯಾಂಕ್ ಆಫ್ ಬರೋಡಾ, D ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.